ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋऽಖಿಲಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾಧಿಕರ್ಜನಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ವರೂಥಿನೀಮಹಂ ವಂದೇ ಚಿತ್ರಕೃಷ್ಣಮತಿಪ್ರದಾಂ ಸೌಭಾಗ್ಯದಾಯಿನೀಂ ಚಿತ್ರಾಂ ಪಾಪಭೇದವರೂಥಿನೀಂ. ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಚೈತ್ರ ಮಾಸ ಕೃಷ್ಣ ಪಕ್ಷದ ಏಕಾದಶಿಯ ಮಹಿಮೆಯನ್ನು ತಿಳಿಯೋದಕ್ಕಾಗಿ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ. ಧರ್ಮರಾಜ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಸಂವಾದದಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಮೂಡಿಬಂದ ಅತ್ಯದ್ಭುತವಾದ ಮಹಿಮೆ ನಮ್ಮ ಮುಂದೆ ಇದೆ. ಧರ್ಮರಾಜ ಪ್ರಶ್ನೆ ಮಾಡ್ತಾರೆ, ವೈಶಾಖಸ್ಯ ಅಸಿತೆ ಪಕ್ಷೆ ಕಿಂ ನಾಮ ಏಕಾದಶಿ ಭವೇತ್ ಮಹಿಮಾನಂ ಕಥರಮೇ ವಾಸುದೇವ ನಮೋಸ್ತುತೆ. ಸಾಮಾನ್ಯವಾಗಿ ಮೊದಲಿಗೆ ನಾನು ಸೂಚನೆ ಮಾಡಿದ್ದೇನೆ, ಪ್ರಶ್ನೆಯಲ್ಲಿ ವೈಶಾಖ ಮಾಸ ಅಂತ ಬರ್ತದೆ. ವೈಶಾಖ ಮಾಸ ಕೃಷ್ಣ ಪಕ್ಷದ ಏಕಾದಶಿ ಅಂತ, ಪೂರ್ಣಿಮಾಂತ ಪಕ್ಷ ಅಂತ ಇಟ್ಟುಕೊಂಡು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಹೀಗಾಗಿ ಚೈತ್ರ ಕೃಷ್ಣ ಪಕ್ಷದ ಏಕಾದಶಿ ಒಂದು ತಿಂಗಳು ಮುಂದೆ ಇರ್ತದೆ. ಶುಕ್ಲ ಪಕ್ಷದ್ದು ಸರಿಯಾಗಿ ಸಂವಾದ ಇರ್ತದೆ. ಚೈತ್ರ ಮಾಸ ಕೃಷ್ಣ ಪಕ್ಷ ಏಕಾದಶಿ, ಅದಕ್ಕೆ ಹೆಸರೇನು ಅಂತ ಪ್ರಶ್ನೆ ಮಾಡಿ, ಅದರ ಮಹಿಮೆ ಏನು ಅಂತ ಪ್ರಶ್ನೆ ಮಾಡಿ ಅದನ್ನು ತಿಳಿದುಕೊಳ್ಳುತ್ತಾ ಇದ್ದಾನೆ ಧರ್ಮರಾಜ. ವಾಸುದೇವ ನಮೋಸ್ತುತೆ, ಪರಮಾತ್ಮನಿಗೆ ನಮಸ್ಕಾರ ಮಾಡಿ ವಿನೀತನಾಗಿ ಮಹಿಮೆಯನ್ನು ತಿಳಿಯೋದಕ್ಕೆ ಉದ್ಯುಕ್ತನಾಗಿದ್ದಾನೆ ಕೃಷ್ಣ ಪರಮಾತ್ಮ. ಹೇಳ್ತಾನೆ, ಈ ಏಕಾದಶಿ ಸೌಭಾಗ್ಯದಾಯಕವಾದ ಏಕಾದಶಿ, ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸೌಭಾಗ್ಯಪ್ರದವಾಗಿದೆ. ನಾಮ್ನಾಚೈವ ವರೂಥಿನಿ, ವರೂಥಿನಿ ಅಂತ ಇದಕ್ಕೆ ಹೆಸರು. ವರೂಥಿನಿ ಎಂಬ ಶಬ್ದಕ್ಕೆ ಸೈನ್ಯ ಎಂಬ ಅರ್ಥ ಇದೆ. ಪಾಪಗಳನ್ನು ಸಂಹಾರ ಮಾಡುವ ಸೈನ್ಯ ಇದು. ಈ ಏಕಾದಶಿ ಮಾಡಿದ ಎಲ್ಲ ಪಾಪಗಳನ್ನು ಸಂಹಾರ ಮಾಡುವ ಸೈನ್ಯ, ಸೈನಿಕ. ಯದ್ಯಪಿ ಸೈನ್ಯ ಸೇನಾ ಅಂತ ಅರ್ಥ, ಆದರೆ ಈ ಏಕಾದಶಿಗಳೇನಿವೆಯಲ್ಲ 26 ಏಕಾದಶಿಗಳು ಸೇರಿ ಒಂದು ಸೈನ್ಯ. ಇದು ಸಾಕು. ಕೋಟಿ ಕೋಟಿ ಅಲ್ಲ, ಅನಂತ ಪಾಪಗಳನ್ನು ಸಂಹಾರ ಮಾಡೋದಕ್ಕಾಗಿ ಈ 26 ಏಕಾದಶಿಗಳು ಸಾಕು. ಇಂಥ ಏಕಾದಶಿಗಳನ್ನು ನಾವು ನಮ್ಮ 100-120 ವರ್ಷದ ಜೀವನದಲ್ಲಿ ಎಷ್ಟು ಮಾಡಿದ್ದೇವೆ, ಅಷ್ಟು ಸೈನಿಕರು ನಮ್ಮ ಜೊತೆಗೆ ಇದ್ದಾರೆ, ಅಷ್ಟು ವರೂಥಿನಿ ನಮ್ಮ ಜೊತೆಗೆ ಇದ್ದಾರೆ ಅಂತ ನಾವು ತಿಳಿದುಕೊಳ್ಳಬೇಕು. ಹೀಗಾಗಿ ಪಾಪಕ್ಕೆ ಭಯಪಡುವ ಅಗತ್ಯವಿಲ್ಲ. ಹಾಗಂತ ನಿರ್ಭಯವಾಗಿ ಪಾಪವನ್ನು ಮಾಡಬೇಕು ಅಂತ ತಾತ್ಪರ್ಯವಲ್ಲ. ಈಗಾಗಲೇ ಘಟಿಸಿದ ಪಾಪಗಳ ಬಗ್ಗೆ ಭಯಪಡುವ ಕಾರಣ ಇಲ್ಲ. ಯಾಕೆಂದರೆ ನಮ್ಮ ಜೊತೆಗೆ ಇರುವ ಸೈನ್ಯ, ಏಕಾದಶಿ ಸೈನ್ಯ, ಅದು ಆ ಎಲ್ಲ ಪಾಪಗಳನ್ನು ಕುಟ್ಟಿ ಪುಡಿ ಮಾಡಿ ನಾಶ ಮಾಡಿ ಸಂಹಾರ ಮಾಡಿಬಿಡ್ತದೆ. ಅಂಥ ವರೂಥಿನಿ ನಾಮಕವಾದ ಏಕಾದಶಿ. ಈ ವರೂಥಿನಿ ವ್ರತವನ್ನು ಮಾಡೋದರಿಂದ ಎಲ್ಲರಿಗೂ ಸುಖವಾಗ್ತದೆ, ಪಾಪಹಾನಿಯಾಗ್ತದೆ, ಸೌಭಾಗ್ಯ ಪ್ರಾಪ್ತಿ ಇದರಿಂದ ಆಗ್ತದೆ. ದುರ್ಭಗಾಪಿ ಕರೋತ್ಯೇನಾಂ ಸ್ತ್ರೀ ಸೌಭಾಗ್ಯಮವಾಪ್ನುಯಾತ್. ದೌರ್ಭಾಗ್ಯವಂತಳಾದ ಸ್ತ್ರೀ
ಪುರುಷರು ಯಾರೇ ಆಗಲಿ ಈ ವ್ರತವನ್ನು ಮಾಡಿದಾಗ ವಿಶೇಷವಾದ ಸೌಭಾಗ್ಯವನ್ನು ಪಡೀತಾರೆ. ಸ್ತ್ರೀಯರಾಗಲಿ ಪುರುಷರಾಗಲಿ. ಮುಕ್ತಿಪ್ರದಾಯಕವಾದ ಏಕಾದಶಿ ಇದು. ಈ ಏಕಾದಶಿಯ ಮಹಿಮೆಯಲ್ಲಿ ಯಾವುದೇ ರೀತಿಯಾದ ಕಥಾನಕ ಇಲ್ಲ. ಕೇವಲ ಈ ಏಕಾದಶಿಯ ಮಹಿಮೆಯನ್ನು ಮಾತ್ರ ಇಲ್ಲಿ ನಮಗೆ ಉಪಪಾದನೆ ಮಾಡಿದ್ದಾರೆ, ಹೇಳ್ತಾ ಇದ್ದಾರೆ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತದೆ. ಕ್ರಮವಾಗಿ ಅರ್ಥಾತ್ ಜ್ಞಾನದಲ್ಲಿ ಶ್ರವಣಾದಿಗಳಲ್ಲಿ ನಮಗೆ ಆಸಕ್ತಿಯನ್ನು ಬೆಳೆಸಿ ಗರ್ಭವಾಸವನ್ನೇ ಪರಿಹಾರ ಮಾಡಿಬಿಡ್ತದೆ. ಅರ್ಥಾತ್ ಕ್ರಮವಾಗಿ ಮೋಕ್ಷವನ್ನು ಕೊಟ್ಟು ಬಿಡ್ತದೆ. ಈ ವರುಥಿನಿ ಏಕಾದಶಿಯನ್ನು ಮಾಡಿದ ಪ್ರಭಾವದಿಂದ ಮಾಂಧಾತ ರಾಜ ಸ್ವರ್ಗವನ್ನು ಪಡೆದಿದ್ದಾನೆ. ಧುಂಧುಮಾರ ಮೊದಲಾಗಿರತಕ್ಕಂತಹ ಅನೇಕ ರಾಜರು ಅವರು ಮುಕ್ತಿಯನ್ನು ಪಡೆದಿದ್ದಾರೆ. ರುದ್ರದೇವರು ಕೂಡ ಈ ವರುಥಿನಿ ಏಕಾದಶಿಯನ್ನು ಮಾಡಿ ಅವರ ಕೈಯಲ್ಲಿರುವ ಬ್ರಹ್ಮ ಕಪಾಲ ಏನಿದೆಯಲ್ಲ, ಆ ಬ್ರಹ್ಮದೇವರ ಕಪಾಲ ಅವರ ಕೈಗೆ ಅಂಟಿಕೊಂಡಿದೆ. ಏನು ಮಾಡಿದರೂ ಆ ಬ್ರಹ್ಮ ಕಪಾಲ ಮುಕ್ತವಾಗ್ತಾ ಇಲ್ಲ. ಆದರೆ ವರುಥಿನಿ ಏಕಾದಶಿಯನ್ನು ಮಾಡಿದಾಗ ಆ ಬ್ರಹ್ಮ ಕಪಾಲ ಅವರ ಕೈಯಿಂದ ನಿರ್ಮುಕ್ತವಾಗಿದೆ ಅಂತ ತಿಳಿಸ್ತಾರೆ. ಬ್ರಹ್ಮ ಕಪಾಲ ನಿರ್ಮುಕ್ತ ಬಭೂವ ಭಗವಾನ್ ಭವಃ. ಭೂತಿ ಸಂಪನ್ನರಾದ ವೈಭವ ಸಂಪನ್ನರಾದ ವೈರಾಗ್ಯ ಶಿಖಾಮಣಿಗಳಾದ ವೈಷ್ಣವಾಗ್ರೇಸರರಾದ ರುದ್ರದೇವರು ಕೂಡ ವರುಥಿನಿ ಏಕಾದಶಿಯನ್ನು ಮಾಡಿ ಆ ಬ್ರಹ್ಮಕಪಾಲವನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಇದರ ಮಹಿಮೆ ಎಷ್ಟು ಅಂತ ತಿಳಿಸ್ತಾರೆ. 10,000 ವರ್ಷಗಳವರೆಗೆ ಮನುಷ್ಯ ತಪಸ್ಸು ಮಾಡಿದರೆ ಏನು ಫಲ ಬರ್ತದೋ ವರುಥಿನಿ ಏಕಾದಶಿ ವ್ರತವನ್ನು ಮಾಡೋದರಿಂದ ಆ ಫಲ ಬರ್ತದೆ. ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಸಂಭವಿಸುವಾಗ ಸ್ವರ್ಣಭಾರವನ್ನು ದಾನ ಮಾಡಿದರೆ ಯಾವ ಪುಣ್ಯ ಬರ್ತದೆ, ವರುಥಿನಿ ಏಕಾದಶಿ ವ್ರತವನ್ನು ಮಾಡೋದರಿಂದ ಆ ತರಹದ ಪುಣ್ಯ ಬರ್ತದೆ. ಕೆಲವೆಲ್ಲ ಕರ್ಮಗಳನ್ನು ಮನುಷ್ಯರಿಗೆ ಮಾಡಲಿಕ್ಕಾಗೋದಿಲ್ಲ. ಸ್ವರ್ಣದಾನವನ್ನೇ ಮಾಡಲಿಕ್ಕಾಗೋದಿಲ್ಲ. ಸ್ವರ್ಣಭಾರವನ್ನು ಮನುಷ್ಯ ದಾನ ಮಾಡಲಿಕ್ಕೆ ಹೇಗೆ ಸಾಧ್ಯವಿದೆ? ಸಾಧ್ಯವೇ ಇಲ್ಲ. ಅದು ಈ ಕಾಲದಲ್ಲಿ ದಾನ ಮಾಡೋದಂತೂ ಸರ್ವಥಾ ಸಾಧ್ಯವಿಲ್ಲ. ಆದರೆ ಅದಕ್ಕೆ ಪ್ರತಿನಿಧಿಯಾದ ಮತ್ತೊಂದು ಕರ್ಮ ಇರ್ತದೆ, ಒಂದು ವಿಚಿತ್ರವಾದ ಕರ್ಮ. ಆ ಕರ್ಮವನ್ನು ಮಾಡಿದಾಗ ಬರುವ ಫಲ, ಆದರೆ ಆ ಕರ್ಮವನ್ನು ಮಾಡಲಿಕ್ಕೆ ನಮಗಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಶಕ್ತರಿಗಾಗಿ ಮತ್ತೊಂದು ಪ್ರತಿನಿಧಿಯನ್ನು ಭಗವಂತ ಸೃಷ್ಟಿ ಮಾಡಿರ್ತಾನೆ. ಎಂಥ ಕರುಣಾಳು ನೋಡಿ ಭಗವಂತ. ಯದ್ಯಪಿ ಸ್ವರ್ಣದಾನ ಮಾಡಲಿಕ್ಕೆ ನಮಗಾಗ್ತದೆ, ಮಾಡಿದ್ದೇವೆ, ಅನೇಕ ಬಾರಿ ಮಾಡಿದ್ದೇವೆ, ಇಲ್ಲ ಅಂತ ಅಲ್ಲ. ಆದರೆ ಪ್ರತಿ ಬಾರಿಯೂ ಮಾಡಲಿಕ್ಕಾಗ್ತದ? ಆಗೋದಿಲ್ಲ. ಆದ್ದರಿಂದಾಗಿ ವರುಥಿನಿ ಏಕಾದಶಿಯನ್ನು ಮಾಡಿದರೆ ಆ ಸ್ವರ್ಣಭಾರವನ್ನು ಏಕಾದಶಿ ಮತ್ತು ಸೂರ್ಯಗ್ರಹಣದಲ್ಲಿ ದಾನ ಮಾಡಿದ ಪುಣ್ಯ. ಆ ಗ್ರಹಣ ಕಾಲ ಏನಿದೆಯಲ್ಲ ಅದರಷ್ಟು ಪವಿತ್ರವಾದ ಕಾಲ, ದಾನಕ್ಕೆ, ಜಪಕ್ಕೆ, ಸಿದ್ಧಿಗೆ ಅದಕ್ಕಿಂತಲೂ ಪವಿತ್ರವಾದ ಕಾಲ ಮತ್ತೊಂದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಏಕಾದಶಿ ಎಷ್ಟು ದೊಡ್ಡದು ಅಂತ ನಾವು ತಿಳಿಯಬಹುದಾಗಿದೆ. ಆ ಸೂರ್ಯಗ್ರಹಣ ಕುರುಕ್ಷೇತ್ರದಲ್ಲಿ ಸ್ವರ್ಣದಾನ ಮಾಡಿದರೆ ಏನು ಪುಣ್ಯ ಬರ್ತದೆ, ಅಂಥ ಪುಣ್ಯ ವರುಥಿನಿ ಏಕಾದಶಿಯಿಂದ ಬರ್ತದೆ ಅಂತ ಹೇಳ್ತಾರೆ. ಎಲ್ಲ ತರಹದ ಅಪೇಕ್ಷೆಗಳು ಪೂರ್ಣವಾಗ್ತದೆ. ಪವಿತ್ರವಾದದ್ದು, ಮಹಾಪಾತಕಗಳನ್ನು ನಾಶ ಮಾಡ್ತದೆ. ಈ ಲೋಕದಲ್ಲಿ ವಿಹಿತವಾದ ಭೋಗಗಳನ್ನು ನಮಗೆ ಕೊಡ್ತದೆ. ಅದೇ ರೀತಿಯಾಗಿ ಮುಕ್ತಿಯನ್ನು ನಮಗೆ ಕೊಡ್ತದೆ. ಅಶ್ವದಾನ ಮಾಡೋದು ಬಹಳ ಶ್ರೇಷ್ಠ, ಗಜದಾನ ಮಾಡೋದು ಮತ್ತಿಷ್ಟು ಶ್ರೇಷ್ಠ. ಗಜದಾನಾತ್ ಭೂಮಿದಾನಂ, ಗಜದಾನಕ್ಕಿಂತಲೂ ಭೂಮಿದಾನ ಮತ್ತಿಷ್ಟು ಹೆಚ್ಚಿನದ್ದು. ತಿಲದಾನದಿಂದ ಮತ್ತಿಷ್ಟು ಹೆಚ್ಚಿನ ಪುಣ್ಯ, ಸುವರ್ಣದಾನದಿಂದ ಅತಿ ಹೆಚ್ಚಿನ ಪುಣ್ಯ, ಅದಕ್ಕಿಂತಲೂ ಹೆಚ್ಚಿನ ದಾನ ಅನ್ನದಾನದಿಂದ ಬರ್ತದೆ. ಅನ್ನದಾನಕ್ಕೆ ಸಮಾನವಾದ ದಾನ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಅನ್ನದಾನಾತ್ ಪರಂ ದಾನಂ ನಭೂತಂ ನ ಭವಿಷ್ಯತಿ. ಮಹಾಸ್ವಾಮಿಗಳು ನಮಗೊಂದು ಸುವರ್ಣಾವಕಾಶವನ್ನು ಕಲ್ಪಿಸಿದ್ದಾರೆ. ತಿರುಮಲ ಮುಂತಾದ ಕ್ಷೇತ್ರದಲ್ಲಿ ಅನ್ನದಾನ ಮಾಡುವ ಆ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಆ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕು. ಅನೇಕರು ಅಲ್ಲಿಗೆ ಹೋದ ಆ ಯಾತ್ರೆ, ತಿರುಪತಿ ತಿರುಮಲ ಯಾತ್ರೆಯನ್ನು ಮಾಡಿದ ಅನೇಕ ಸದ್ಭಕ್ತರು, ಸಾವಿರಾರು ಲಕ್ಷಾವಧಿ ಸದ್ಭಕ್ತರು ಅಲ್ಲಿ ಅನ್ನದಾನದ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಅಲ್ಲಿ ಅನ್ನದಾನ ಸಂಪನ್ನವಾಗ್ತದೆ. ನಮ್ಮ ಮನೆಯಲ್ಲಿ ಅನ್ನದಾನ ನಾವು ಮಾಡಬೇಕು. ತಿರುಮಲ, ಕೊಲ್ಹಾಪುರ ಮುಂತಾದ ಕ್ಷೇತ್ರಗಳೇನಿವೆಯಲ್ಲ ಆ ಕ್ಷೇತ್ರದಲ್ಲಿಯೂ ಕೂಡ ಅನ್ನದಾನ ಅತ್ಯಂತ ಪವಿತ್ರ, ಅತ್ಯಂತ ಪುಣ್ಯಪ್ರದ ಅಂತ ಹೇಳಿದ್ದಾರೆ. ಒಟ್ಟಾರೆ ಅನ್ನದಾನ ಪರಮ ಪವಿತ್ರವಾಗಿದೆ. ಅದಕ್ಕೆ ಸಮಾನವಾದ ದಾನ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಪಿತೃಗಳಿಗೆ, ದೇವತೆಗಳಿಗೆ, ಮನುಷ್ಯರಿಗೆ ಅನ್ನದಿಂದ ತೃಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಅನ್ನದಾನ ತತ್ಸಮಂ ಕವಿಭಿಪ್ರೋಕ್ತಂ ಕನ್ಯಾದಾನಂ ನೃಪೋತ್ತಮ. ಅನ್ನದಾನಕ್ಕೆ ಸಮಾನವಾದ ದಾನ ಯಾವುದಾದ್ರೂ ಇದ್ದರೆ ಅದು ಕನ್ಯಾದಾನ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಧೇನುದಾನವೂ ಕೂಡ ಅದಕ್ಕೆ ಸಮಾನವಾಗಿದೆ.
ಇಲ್ಲಿ ಯಾವ ಯಾವ ದಾನಗಳನ್ನು ಹೇಳಿದ್ದಾರಲ್ಲ, ಎಲ್ಲ ದಾನಕ್ಕಿಂತಲೂ ಮಿಗಿಲಾದ ದಾನ ವಿದ್ಯಾದಾನ ಅಂತ ಹೇಳ್ತಾರೆ. ಹೀಗಾಗಿ ಯಾರು ವಿದ್ಯೆಯನ್ನು ಕಲಿತಿದ್ದಾರೆ ಅವರು ವಿದ್ಯಾದಾನವನ್ನು ಮಾಡಲೇಬೇಕು ಅಂತ ಮಧ್ವವಿಜಯದಲ್ಲಿ ಈ ಮಾತು ಬರ್ತದೆ. ಬುಧೋಭಿಧಾನಂ ಶ್ರವಣಂ ಬುಧೇ ತರಹ ಧ್ರುವಂ ವಿದಧ್ಯಾತ್ ವಿಮುಮುಕ್ಷುರಾತ್ಮನಃ. ವಿದ್ಯಾದಾನಕ್ಕೆ ಸಮಾನವಾದ ದಾನವೇ ಇಲ್ಲ. ನಮಗೆ ಗುರುಗಳ ಸ್ಮರಣೆಯಾಗ್ತದೆ. ಮಹಾನುಭಾವರಾದ ಪರಮಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಎಷ್ಟೆಲ್ಲ ಜನರಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ತತ್ವೋಪದೇಶವನ್ನು ಮಾಡುವ ಮೂಲಕ ಅವರ ನೇರ ಶಿಷ್ಯರಿಗೆ ಪ್ರತಿನಿತ್ಯ ಸುಧಾ ಪಾಠವನ್ನು ಮಾಡುವ ಮೂಲಕ, ಸರ್ವಮೂಲಗಳ ಪಾಠವನ್ನು ಮಾಡುವ ಮೂಲಕ ಅತಿ ದಿವ್ಯವಾದ ತತ್ವಜ್ಞಾನವನ್ನು, ಬ್ರಹ್ಮಜ್ಞಾನವನ್ನು ಧಾರೆ ಎರೆದು ಕೊಡ್ತಾ ಇದ್ದಾರೆ, ದಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಸಮಾನವಾದ ಕರ್ಮವಿಲ್ಲ, ದಾನವಿಲ್ಲ. ಜೊತೆಗೆ ರಾಮಾಯಣದ ಈ ಸಂದರ್ಭದಲ್ಲಿ ನಮಗೆ ಆ ರಾಮಾಯಣದ ಉಪದೇಶವನ್ನು ಮಾಡ್ತಾ, ಎಷ್ಟು ವಿದ್ಯೆಗಳ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಂಥ ಅದ್ಭುತವಾದ ದಾನದಲ್ಲಿ ನಿರತರಾದ ಆ ಮಹಾನುಭಾವರ ಸ್ಮರಣೆಯನ್ನು ನಾವು ಮಾಡಿಕೊಂಡ್ರೆ ನಮಗೂ ಒಂದೆರಡು ಅಕ್ಷರಗಳನ್ನು ಕಲಿಸುವ ಯೋಗ್ಯತೆಗಳು ಬರ್ತದೆ. ಅಂಥ ಅದ್ಭುತವಾದ ದಾನ ವಿದ್ಯಾದಾನ. ಆ ವಿದ್ಯಾದಾನ ಮಾಡೋದರಿಂದ ಏನು ಫಲ ಬರ್ತದಲ್ಲ, ವರೂಥಿನಿ ಏಕಾದಶಿ ವ್ರತವನ್ನು ಮಾಡೋದರಿಂದ, ಉಪವಾಸವನ್ನು ಮಾಡೋದರಿಂದ ವಿದ್ಯಾದಾನಕ್ಕೆ ಸಮನಾದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ನೋಡ್ರಿ, ವಿದ್ಯಾದಾನ ಮಾಡುವ ಯೋಗ, ಸುಯೋಗ, ಆ ಯೋಗ್ಯತೆ, ಆ ಸೌಭಾಗ್ಯ ಇಲ್ಲದೇ ಇದ್ದವರು ನಾವೆಲ್ಲ. ಆದ್ದರಿಂದಾಗಿ ನಿಷ್ಠೆಯಿಂದ ಏಕಾದಶಿ, ವರೂಥಿನಿ ಏಕಾದಶಿ, ಚೈತ್ರ ಮಾಸ ಕೃಷ್ಣ ಪಕ್ಷದ ವರೂಥಿನಿ ಏಕಾದಶಿಯನ್ನು ಮಾಡಿದರೆ ಇಷ್ಟೆಲ್ಲ ದಾನಗಳನ್ನು ಮಾಡಿದ ಪುಣ್ಯ ನಮಗೆ ಬರ್ತದೆ ಅಂತನ್ನೋ ಭಾವನೆ ಇರಬೇಕು. ಇದರಿಂದ ಆ ಏಕಾದಶಿಯ ಮಹತ್ವ ಎಷ್ಟು, ಮಹಿಮೆ ಎಷ್ಟು ಅಂತ ನಾವು ತಿಳಿಯಬೇಕೇ ವಿನಃ ಬೇರೆ ಏನೂ ಇಲ್ಲ. ಅದು ಬೇಕು ಇದು ಬೇಕು ಅಂತ ನಾವು ಕೇಳಿಕೊಳ್ಳೋದಲ್ಲ. ಆದರೆ ಇಷ್ಟೆಲ್ಲ ಪುಣ್ಯ ಪಡೆಯುವ ಅವಕಾಶವನ್ನು ಭಗವಂತ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಇಂಥ ದಿನವನ್ನು ನಮಗಾಗಿ ಕರುಣೆಯಿಂದ ಪರಮಾತ್ಮ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅಂತನೋ ಚಿಂತನೆ ನಮಗೆ ಈ ಏಕಾದಶಿ ವ್ರತವನ್ನು ಮಾಡುವಾಗ ಇರಬೇಕು. ತತ್ಫಲಂ ಸಮವಾಪ್ನೋತಿ ನರಃ ಕೃತ್ವಾ ವರೂಥಿನಿಂ. ಪ್ರಾಸಂಗಿಕವಾಗಿ ಹಲವು ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಕನ್ಯಾವಿತ್ತೇನ ಜೀವಂತಿ ಏನರಃ ಪಾಪಮೋಹಿತಾ. ಯಾರು ಕನ್ಯೆಯ ಹಣದಿಂದ ಯಾರು ಉಪಜೀವನವನ್ನು ಮಾಡ್ತಾರೆ ಅವರು ಪಾಪದಿಂದ ಮೋಹಿತರಾಗಿದ್ದಾರೆ, ಅವರಿಗೆ ನರಕವಾಗ್ತದೆ ಅಂತ ಹೇಳ್ತಾರೆ. ಯಾವದ ಅಭೂತ ಸಂಪ್ಲವಂ. ಹೀಗಾಗಿ ಕನ್ಯೆಯ ಹಣವನ್ನು ಸರ್ವಥಾ ಉಪಜೀವನಕ್ಕಾಗಿ ಬಳಸಿಕೊಳ್ಳಬಾರದು ಅಂತ ಹೇಳ್ತಾರೆ. ಕನ್ಯಾಂ ಕ್ರೀತ್ವ, ಕನ್ಯೆಯನ್ನು ಮತ್ತೊಬ್ಬರಿಗೆ ಮಾರಿ ಅದರ ಹಣವನ್ನು ಪಡಿತಾರೆ ಯಾರಲ್ಲ, ಅವರು ಮುಂದಿನ ಜನ್ಮದಲ್ಲಿ ಅವರು ಬೆಕ್ಕಾಗಿ ಹುಟ್ಟುತ್ತಾರಂತೆ, ಮಾರ್ಜಾರವಾಗಿ ಹುಟ್ಟುತ್ತಾರಂತೆ. ಆದ್ದರಿಂದಾಗಿ ಕನ್ಯಾಶುಲ್ಕ, ಕನ್ಯೆಯನ್ನು ಹಣಕ್ಕೆ ಮಾರುವ ಆ ಕಾರ್ಯವನ್ನು ಮಾಡಬಾರದು ಅಂತ ಹೇಳ್ತಾರೆ. ಕನ್ಯಾಂ ವಿತ್ತೇನಯೋ ದದ್ಯಾತ್ ಯಥಾಶಕ್ತಿ ಸ್ವಲಂಕೃತಾಂ ತತ್ ಪುಣ್ಯ ಸಂಖ್ಯಾಂ ಕರ್ತುಂ ಹಿ ಚಿತ್ರಗುಪ್ತೋ ನವೇತ್ಯಲಂ. ಈ ಕನ್ಯಾ ಇದ್ದದ್ದು ಯಾಕೆ ಅಂದರೆ ದಾನ ಮಾಡೋದಕ್ಕಾಗಿ ಕನ್ಯೆ ಇದ್ದದ್ದು. ಭಗವಂತ ಅಂತಹ ಪರಮ ಪವಿತ್ರವಾದ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾನೆ. ನೋಡಿರಿ, ಕನ್ಯಾ ಎಂಥ ಪವಿತ್ರವಾದ ವಸ್ತು ಅಂತ ಪುರಾಣ ನಮಗೆ ತಿಳಿಸ್ತಾ ಇದೆ. ಕನ್ಯೆ ಬೇಡ, ಹೆಣ್ಣು ಮಗಳು ಬೇಡ ಅಂತ ಅನೇಕ ಜನರ ಅಭಿಪ್ರಾಯ ಇರ್ತದೆ. ಅವರ ಅಭಿಪ್ರಾಯಕ್ಕೆಲ್ಲ ನೀರೆರಚುವ ಕೆಲಸವನ್ನು ಈ ಪುರಾಣ ಮಾಡ್ತಾ ಇದೆ. ಅರ್ಥಾತ್ ಅವರ ಆ ಅಪೇಕ್ಷೆ ಕನ್ಯೆ ಬೇಡ, ಹೆಣ್ಣು ಮಕ್ಕಳು ಬೇಡ ಅಂತನ್ನೋ ಅಪೇಕ್ಷೆ ಸರ್ವಥಾ ಸಾಧುವಾದದ್ದಲ್ಲ. ದಾನ ಮಾಡುವ ವಸ್ತುಗಳೇನಿವೆಯಲ್ಲ, ಆ ದಾನ ಮಾಡುವ ವಸ್ತುಗಳಲ್ಲಿ ಅತ್ಯುತ್ತಮವಾದ ವಸ್ತು ಕನ್ಯಾ ಅಂತ ಹೇಳ್ತಾರೆ. ಯಥಾಶಕ್ತಿ, ತನ್ನ ಶಕ್ತಿಗೆ ಅನುಗುಣವಾಗಿ ಆ ಕನ್ಯೆಗೆ ಯೋಗ್ಯವಾಗಿರುವ ಅಲಂಕಾರಗಳನ್ನು ಕೊಟ್ಟು, ಸ್ವಲಂಕೃತಾಂ ಅಲಂಕಾರಗಳನ್ನಿಟ್ಟು ಯಥಾಶಕ್ತಿ ಆ ಕನ್ಯಾದಾನವನ್ನು ಮಾಡಿದರೆ, ಹಣದ ಜೊತೆಗೆ ದಕ್ಷಿಣೆಯ ಜೊತೆಗೆ ಕನ್ಯಾದಾನವನ್ನು ಮಾಡಿದರೆ ಅದಕ್ಕೆ ಆ ಪುಣ್ಯ ಸಂಖ್ಯೆಯನ್ನೇ ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಚಿತ್ರಗುಪ್ತೋ ನವೇತ್ಯಲಂ ಅಂತ ಹೇಳ್ತಾರೆ. ಚಿತ್ರಗುಪ್ತನಿಗೂ ಸಹ ಆ ಪುಣ್ಯದ ಸಂಖ್ಯೆಯನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂಥ ಪುಣ್ಯ ಕನ್ಯಾದಾನದಿಂದ ಬರ್ತದೆ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಆ ಕನ್ಯೆಯನ್ನು ದಾನ ಮಾಡೋದಕ್ಕಾಗಿ ಯಥಾಶಕ್ತಿ ಶಕ್ತಿಗೆ ಅನುಗುಣವಾಗಿ ಪ್ರಯತ್ನವನ್ನು ಮಾಡಬೇಕು, ಇಲ್ಲಂತ ಅಲ್ಲ. ಆದರೆ ತನಗೆ ನಾಶವಾಗುವಷ್ಟು ಪ್ರಯತ್ನವನ್ನು ಮಾಡಬಾರದು. ಯಥಾಯೋಗ್ಯ ಯಥಾಶಕ್ತಿ ಕನ್ಯೆಗೆ ಅಲಂಕಾರವನ್ನು ಮಾಡಿ ದಾನ ಮಾಡಿದರೆ ಅತಿ ವಿಚಿತ್ರವಾದ ಪುಣ್ಯ ಬರ್ತದೆ ಅಂತ ಶಾಸ್ತ್ರ ನಮಗೆ ತಿಳಿಸ್ತದೆ. ಅಂಥ ಫಲ ಕನ್ಯಾದಾನ ಮಾಡಿದರೆ ಏನು ಫಲ ಬರ್ತದಲ್ಲ, ಏನು ಪುಣ್ಯ ಬರ್ತದಲ್ಲ, ಅಂಥ ಪುಣ್ಯ ವರೂಥಿನಿ ಏಕಾದಶಿ ಮಾಡೋದರಿಂದ ಸಂಪ್ರಾಪ್ತವಾಗ್ತದೆ ಅಂತ ಹೇಳ್ತಾರೆ. ದಶಮಿಯ ದಿವಸ ವಿಧಿ ನಿಷೇಧಗಳೇನು ಅಂತ ಅನ್ನೋದನ್ನು ತಿಳಿಸ್ತಾರೆ. ಕಂಚಿನ ಪಾತ್ರೆಯಲ್ಲಿ ಭೋಜನ ಮಾಡಬಾರದು.
ಮಾಂಸವನ್ನು ತಿನ್ನಬಾರದು. ಕೆಲವು ವಸ್ತುಗಳನ್ನು ಮಾಂಸ ಅಂತ ಹೇಳಿದ್ದಾರೆ. ಉಪ್ಪನ್ನು ಕೈಯಿಂದ ಮುಟ್ಟೋದು ಇತ್ಯಾದಿಗಳೇನಿದೆಯಲ್ಲ, ಕೈಯಿಂದ ಮುಟ್ಟೋದು, ನೇರವಾಗಿ ಉಪ್ಪನ್ನು ಸ್ವೀಕಾರ ಮಾಡೋದು, ಬಾಯಿಯಲ್ಲಿ ಹಾಕಿಕೊಳ್ಳೋದು, ಅದನ್ನು ಆಹಾರ ಪದಾರ್ಥದ ಜೊತೆಗೆ ಸೇರಿಸಿಕೊಂಡು ತಿನ್ನಬೇಕೇ ಹೊರತು ನೇರವಾಗಿ ಉಪ್ಪನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಮಾಂಸಭಕ್ಷಣ ಸಮ ಅಂತ ಹೇಳಿದ್ದಾರೆ. ಇರಲಿ, ಆದರೆ ಈ ರೀತಿಯಾಗಿ ಸರ್ವಥಾ ನಿಷಿದ್ಧವಾದದ್ದನ್ನು ಅವತ್ತಿನ ದಿವಸ ಅದನ್ನು ಪರಿತ್ಯಾಗ ಮಾಡಿದರೆ ವಿಶೇಷವಾದ ಪುಣ್ಯ ಅಂತ ಹೇಳ್ತಾರೆ. ಚಾತುರ್ಮಾಸ್ಯದಲ್ಲಿ ಈ ತರಹದ ಮಾತುಗಳು ಬರ್ತದೆ. ಚಾತುರ್ಮಾಸ್ಯದಲ್ಲಿ ಪಲಾಂಡು ಭಕ್ಷಣ ಮಾಡಬಾರದು ಅಂತ ಹೇಳ್ತಾರೆ. ಉಳ್ಳಗಡ್ಡೆ, ಬೆಳ್ಳುಳ್ಳಿ ಇವುಗಳನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಹಾಗಾದರೆ ಚಾತುರ್ಮಾಸ್ಯದಲ್ಲಿ ತಿನ್ನಬಾರದು ಉಳ್ಳಗಡ್ಡೆ, ಬೆಳ್ಳುಳ್ಳಿ ಇವುಗಳನ್ನು ಚಾತುರ್ಮಾಸ್ಯದಲ್ಲಿ ತಿನ್ನಬಾರದು ಅಂತಂದರೆ ಉಳಿದ ಮಾಸಗಳಲ್ಲಿ ತಿನ್ನಬಹುದು ಅಂತ ಅರ್ಥವಾದಕ್ಕೆ ಅಲ್ಲ. ಸರ್ವಥಾ ನಿಷಿದ್ಧವಾದದ್ದೂ ಕೂಡ ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಅವುಗಳನ್ನು ಪರಿತ್ಯಾಗ ಮಾಡಬೇಕು, ಅದರಿಂದಲೂ ಪುಣ್ಯವಿದೆ ಅಂತ ತಿಳಿಸ್ತಾರೆ. ಹಾಗೆ ಮಾಂಸ ಸರ್ವಥಾ ನಿಷಿದ್ಧ. ಅಂತಹ ನಿಷಿದ್ಧವಾದದ್ದರ ನಿಷೇಧ ಈಗ ಮಾಡಿದರೆ ದಶಮಿ ದಿವಸ ಮಾಡೋದರಿಂದ ಅದರಿಂದಲೂ ವಿಶೇಷವಾದ ಲಾಭವಿದೆ ಅಂತನ್ನೋದನ್ನು ತಿಳಿಸ್ತಾರೆ. ಹಾಗೆ ಚಣಕಾನ್ ಕಡಲೆಯನ್ನು ಸ್ವೀಕಾರ ಮಾಡಬಾರದು. ಮತ್ತು ಮಧು ಪರಾನ್ನ ಭೋಜನವನ್ನು ದಶಮಿ ದಿವಸ ಮಾಡಬಾರದು. ಪುನರ್ಭೋಜನ, ಎರಡನೇ ಭೋಜನವನ್ನು ಮಾಡಬಾರದು. ಮೈಥುನ ಅವತ್ತಿನ ದಿವಸ ನಿಷಿದ್ಧವಾಗಿದೆ. ವೈಷ್ಣವೋ ವ್ರತಕರ್ತಾಚ ದಶಮ್ಯಾಂ ದಶವರ್ಜನೆ, ದಶಮಿಯ ದಿವಸ ಈ 10 ವಸ್ತುಗಳನ್ನು ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಏಕಾದಶಿ ದಿವಸ ಏನೇನು ವರ್ಜನೆ ಮಾಡಬೇಕು ಅಂದರೆ ಜೂಜಾಡು ಅಂದರೆ ನೇರವಾಗಿ ಜೂಜಾಡೋದು ಅಂತ ಇಷ್ಟೇ ಅಲ್ಲ, ಜೂಜಾಟವನ್ನು ನಿಷೇಧ ಮಾಡಿ ಯಾವುದು ಈ ತರಹದ ನಿಷಿದ್ಧವಾದ ಕ್ರೀಡೆಗಳಿವೆಯಲ್ಲ ಆ ಯಾವ ಕ್ರೀಡೆಗಳನ್ನು ಕೂಡ ಅವತ್ತಿನ ದಿವಸ ಮಾಡಬಾರದು. ನಿದ್ರೆಯನ್ನು ಪರಿತ್ಯಾಗ ಮಾಡಬೇಕು. ತಾಂಬೂಲ ಸ್ವೀಕಾರ ಮಾಡಬಾರದು. ದಂತಧಾವನ ಮಾಡಬಾರದು. ಪರಾಪವಾದ, ಇದು ಏಕಾದಶಿ ದಿವಸ ಮಾಡಬಾರದು. ನೋಡಿ, ಇಲ್ಲೇ ಬಂತು, ಏಕಾದಶಿ ದಿವಸ ಪರಾಪವಾದ ಮಾಡಬಾರದು, ಮತ್ತೊಬ್ಬರ ಮೇಲೆ ಅಪವಾದವನ್ನು ಹೇರಬಾರದು ಅಂತ ಅಂದರೆ ಹಾಗಾದರೆ ದಶಮಿ ದಿವಸ ಮಾಡಬೇಕು, ದ್ವಾದಶಿ ದಿವಸ ಮಾಡಬೇಕು, ಏಕಾದಶಿ ದಿವಸ ಮಾತ್ರ ನಿಷಿದ್ಧ, ಹೀಗಾಗಿ ಉಳಿದ ದಿವಸ ನಾವು ಮಾಡ್ತೇವೆ ಮಾಡಬೇಕು ಅಂತ ವಿಧಾನವಾದು ಅಲ್ಲ. ಸರ್ವಥಾ ನಿಷಿದ್ಧವಾದದ್ದನ್ನೂ ಕೂಡ ಹೀಗೆ ವಿಶೇಷವಾದ ದಿವಸದಲ್ಲಿ ನಿಷೇಧವ ಮಾಡುವ ಮೂಲಕ ಅದೆಷ್ಟು ನಿಷಿದ್ಧ ಅಂತನ್ನೋದನ್ನು ನಮಗೆ ತಿಳಿಸ್ತಾರೆ. ಪರಾಪವಾದ ಮಾಡಬಾರದು, ಪಿಶುನತನವನ್ನು ತೋರಿಸಬಾರದು, ಪತಿತರ ಜೊತೆಗೆ ಮಾತನಾಡಬಾರದು, ಸಿಟ್ಟಿಗೆ ಬರಬಾರದು, ಸುಳ್ಳು ಮಾತನಾಡಬಾರದು. ಹೀಗೆ ಏಕಾದಶಿ ದಿವಸ ಇವುಗಳನ್ನೆಲ್ಲ ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ವ್ಯರ್ಥವಾಗಿ ಮಾತನಾಡೋದು ಮಾಡಬಾರದು. ವ್ಯಾಯಾಮವನ್ನು ಅವತ್ತಿನ ದಿವಸ ಮಾಡಬಾರದು. ಏಕಾದಶಿ ಉಪವಾಸಕ್ಕೆ ಧಕ್ಕೆ ಕೊಡ್ತದೆ. ಆದ್ದರಿಂದಾಗಿ ಪ್ರವಾಸವನ್ನು ಮಾಡಬಾರದು. ಕ್ಷೌರಂ ತೈಲಂ ಪರಾನ್ನಂಚ, ಮೇಲಿನದ್ದೆಲ್ಲ ಏಕಾದಶ್ಯಾಂ ವಿವರ್ಜರೇತ್. ಅದೇ ರೀತಿಯಾಗಿ ದ್ವಾದಶಿ ದಿವಸ ವ್ಯಾಯಾಮ, ಪ್ರವಾಸ, ಎರಡನೇ ಭೋಜನ, ಮೈಥುನ, ಕ್ಷೌರ ಮತ್ತು ತೈಲ ಅರ್ಥಾತ್ ಅಭ್ಯಂಗ ಮತ್ತು ಪರಾನ್ನ ಇವುಗಳನ್ನು ದ್ವಾದಶಿ ದಿವಸ ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಹಾಗಾದರೆ ಇದು ವರೂಥಿನಿ ಏಕಾದಶಿ ದಿವಸ ಮಾತ್ರ, ಹಿಂದಿನ ದಶಮಿ ಮುಂದಿನ ದ್ವಾದಶಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಅಲ್ಲ. ಪ್ರತಿಯೊಂದು ಏಕಾದಶಿ ಕೂಡ ಈ ನಿಯಮಗಳಿಗೆ ಬದ್ಧರಾಗಿ ಏಕಾದಶಿ ಉಪವಾಸವನ್ನು ಮಾಡಬೇಕು. ವಿಶೇಷವಾಗಿ ಈ ವರೂಥಿನಿ ಏಕಾದಶಿಗೆ ಈ ನಿಯಮಗಳನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾದ ವಿಧಾನದಿಂದ ಯಾರು ವರೂಥಿನಿ ಏಕಾದಶಿಯನ್ನು ಮಾಡ್ತಾರೆ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಅವರು ಉತ್ತಮವಾದ ಗತಿಯನ್ನು ಹೊಂತಾರೆ. ಮತ್ತು ವಿಶೇಷವಾಗಿ ರಾತ್ರಿ ಜಾಗರಣೆಯನ್ನು ಮಾಡಬೇಕು. ಸ್ವಲ್ಪ ಕಾಲವಾದರೂ ನಾವು ಪ್ರತಿನಿತ್ಯ ರಾತ್ರಿ 10 ಗಂಟೆಗೆ ಮಲಗುತ್ತೇವೆ ಅಂತಾದರೆ ಅವತ್ತಿನ ದಿವಸ 1 ಗಂಟೆಗೆ 2 ಗಂಟೆಗೆ ಎಲ್ಲಿ ತನಕ ನಿದ್ರೆ ನಮ್ಮ ಕಣ್ಣುಗಳನ್ನು ಎಳಿತದೆ, ಸರ್ವಥಾ ಸಾಧ್ಯವಿಲ್ಲ ಅಂತನ್ನೋ ಪರಿಸ್ಥಿತಿಗೆ ಬಂದಾಗ ಮಲಗಬೇಕೇ ವಿನಃ ಅವತ್ತಿನ ದಿವಸ ಮಲಗಬಾರದು. ಮಲಗಲಿಕ್ಕೆ ವಿಧಿ ಇಲ್ಲ, ಆದರೆ ಮಾರನೇ ದಿವಸ ನಮಗೆ ಧರ್ಮ ಮಾಡಲಿಕ್ಕೆ ಸರಿಯಾಗಿ ಆಗೋದಿಲ್ಲ ಅಂತನ್ನೋದಕ್ಕಾಗಿ ಅವತ್ತಿನ ದಿವಸ ನಿದ್ರೆ ಮಾಡೋದಷ್ಟೇ ವಿನಃ ಜಾಗರಣ ಅವತ್ತಿನ ದಿವಸ ವಿಶೇಷವಾದ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಅಂತ ತಿಳಿಸ್ತಾರೆ. ಜನಾರ್ದನನ ಪೂಜೆಯನ್ನು ಮಾಡಬೇಕು, ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಆದ್ದರಿಂದಾಗಿ ಪಾಪ ಭೀರುಬಿಹಿ, ಮನುಷ್ಯನಿಗೆ ಯಾವ ಭಯವಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಪಾಪದ ಭಯ ಮಾತ್ರ ಮನುಷ್ಯನಿಗೆ ಇರಲೇಬೇಕು. ಪಾಪಭೀತರಾಗಿ ಮನುಷ್ಯರು ಈ ಏಕಾದಶಿ ವ್ರತಗಳನ್ನು ಮಾಡಬೇಕು. ಕ್ಷಪಾರಿ ತನಯಾದ್ಭೀತೈ ನರದೇವ ವರೂಥಿನಿ, ಎಷ್ಟು ಅದ್ಭುತವಾಗಿ ಎಷ್ಟು ಸಾಹಿತ್ಯಮಯವಾಗಿ ಹೊಸ ಹೊಸ ಶಬ್ದಗಳ ಮೂಲಕವಾಗಿ ನಮಗೆ ಪ್ರಮೇಯಗಳನ್ನಲ್ಲಿ ತಿಳಿಸ್ತಾರೆ ಅಂತಂದರೆ ಕ್ಷಪಾರಿ ತನಯಾದ್ಭೀತೈ ಅಂತ ಹೇಳ್ತಾರೆ. ಕ್ಷಪ ಅಂದರೆ ಯಾವುದು? ಕ್ಷಪ ಅಂತನೋ ಶಬ್ದಕ್ಕೆ ರಾತ್ರಿ ಅಂತ ಅರ್ಥ. ಕ್ಷಪ ಅರಿ, ರಾತ್ರಿಗೆ ಅರಿ ಯಾರು? ರಾತ್ರಿಗೆ ಶತ್ರು ಯಾರು? ಸೂರ್ಯ.
ಸೂರ್ಯನ ಮಗ ಯಾರು? ಯಮ. ಕ್ಷಪಾರಿತನಯ ಅಂದರೆ ಯಮ ಅಂತ ಅರ್ಥ. ಆ ಯಮನ ಭಯ ನಮಗಾಗಬೇಕು. ಯಮನಿಂದ ನಿಜವಾಗಿ ಯಾವ ಭಯವಿಲ್ಲ, ಭಯಾನಕ ಅಲ್ಲ, ಭಯಂಕರ ಅಲ್ಲ ಯಮ. ಪಾಪ ಮಾಡಿದವರಿಗೆ ಮಾತ್ರ ಯಮನ ಭಯ. ಯಮ ಭಯಂಕರವಾಗಿ ಕಾಣ್ತಾನೆ ಅಷ್ಟೇ. ಪುಣ್ಯ ಮಾಡಿದವರಿಗೆ ಯಮ ಸೌಮ್ಯವಾಗಿಯೇ ಕಾಣ್ತಾನೆ, ಆನಂದ ಪಡಿಸ್ತಾನೆ ಯಮ. ಪಾಪಭೀತೈಹಿ, ಪಾಪವನ್ನು ಮಾಡಿದವರಿಗೆ ಯಮನ ಭಯ. ಹೀಗಾಗಿ ಏಕಾದಶಿ ಮಾಡಿದವರಿಗೆ ಪಾಪ ಭಯವೂ ಇರೋದಿಲ್ಲ, ಯಮನ ಭಯವೂ ಇರೋದಿಲ್ಲ ಅಂತ ಹೇಳ್ತಾರೆ. ಇಂತಹ ವರೂಥಿನಿ ಏಕಾದಶಿ ಮಹಿಮೆಯನ್ನು ಪಠನೆ ಮಾಡೋದರಿಂದ, ಶ್ರವಣ ಮಾಡೋದರಿಂದ ಗೋಸಹಸ್ರ ಫಲಂ ಲಭೇತ್, 1000 ಗೋದಾನ ಮಾಡಿದ ಪುಣ್ಯ ಅವರಿಗೆ ಬರ್ತದೆ ಅಂತ ಹೇಳ್ತಾರೆ. ನೋಡಿರಿ, ಒಂದು ಏಕಾದಶಿ ಉಪವಾಸ ಮಾಡಿದರೆ ಎಷ್ಟೆಲ್ಲ ಪುಣ್ಯ ನಮಗೆ ಸಂಪನ್ನವಾಗ್ತದೆ. ಗೋಸಹಸ್ರ ಫಲ, ಕನ್ಯಾದಾನ ಮಾಡೋದರಿಂದ ಬರುವ ಪುಣ್ಯ, ವಿದ್ಯಾದಾನ ಮಾಡೋದರಿಂದ ಪುಣ್ಯ, ಏನೇನು ದಾನಗಳಿವೆ ಎಲ್ಲ ದಾನಗಳನ್ನು ಮಾಡೋದರಿಂದ ಪುಣ್ಯ. ವಿಶೇಷವಾಗಿ ಕುರುಕ್ಷೇತ್ರದಲ್ಲಿ ಸೂರ್ಯ ಗ್ರಹಣದಲ್ಲಿ ಸ್ವರ್ಣದಾನ ಮಾಡೋದರಿಂದ ಏನು ಪುಣ್ಯ ಬರ್ತದೆ. ಇಂಥ ಸಕಲ ಪುಣ್ಯಗಳ ಪ್ರಾಪ್ತಿ ಇದರಿಂದ ಆಗ್ತದೆ. ಎಲ್ಲ ಪಾಪಗಳಿಂದ ನಿರ್ಮುಕ್ತನಾಗಿ ವಿಷ್ಣು ಲೋಕದಲ್ಲಿ ತನಗಿಂತಲೂ ಕಡಿಮೆಯ ಜನರಿಂದ ಅಲ್ಲಿ ಪೂಜಿತನಾಗ್ತಾನೆ ಅಂತನೋ ವಿಚಾರವನ್ನು ತಿಳಿಸ್ತಾರೆ. ಇತಿ ಶ್ರೀಮದ್ ಭವಿಷ್ಯೋತ್ತರ ಪುರಾಣೆ ವೈಶಾಖ ಕೃಷ್ಣ ವರೂಥಿನಿ ಏಕಾದಶಿ ವ್ರತ ಮಾಹಾತ್ಮ್ಯಂ ಸಂಪೂರ್ಣಂ ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಹರಿಃ ಓಂ ಹರಿಃ ಓಂ ಹರಿಃ ಓಂ ಅನೇನ ಭಾವಿಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ.